ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಕ್ಷಯ ತೃತೀಯದ ದಿನದಂದು ಮನೆಗೆ ಚಿನ್ನ ಮತ್ತು ಬೆಳ್ಳಿ ಅಥವಾ ಅತ್ಯಮೂಲ್ಯವಾದ ವಸ್ತುಗಳನ್ನು ಮನೆಗೆ ತರುವುದರಿಂದ ಅದು ದುಪ್ಪಟ್ಟಾಗುತ್ತದೆ ಮತ್ತು ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಅಕ್ಷಯ ತೃತೀಯದ ದಿನವನ್ನು ಅತ್ಯಂತ ಮಂಗಳಕರವಾದ ದಿನ ಮತ್ತು ಅದೃಷ್ಟದ ದಿನ ಎಂದು ಹೇಳಲಾಗುತ್ತದೆ. ಇನ್ನು ಈ ದಿನದಂದು ಲಕ್ಷ್ಮಿ ಮತ್ತು ವಿಷ್ಣುವನ್ನು ಪೂಜೆ ಮಾಡುವುದರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ಚಿನ್ನವನ್ನು ಖರೀದಿಸಿದರೆ ಆ ಚಿನ್ನವು ಅಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಚಿನ್ನವನ್ನು ಖರೀದಿಸುವ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಆ ದಿನ ಚಿನ್ನವನ್ನೇ ಅಂತಿಲ್ಲ, ಬೇರೆ ವಸ್ತುಗಳು ಅಂದರೆ ಅತ್ಯಮೂಲ್ಯವಾದ ವಸ್ತುಗಳನ್ನು ಕೂಡ ಖರೀದಿಸಬಹುದು. ಬೆಳ್ಳಿ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಈ ಥರ ಅತ್ಯಮೂಲ್ಯವಾದ ವಸ್ತುಗಳನ್ನು ಕೂಡ ಖರೀದಿಸಬಹುದು. ಆದರೆ ಎಲ್ಲರಿಗೂ ಕೂಡ ಚಿನ್ನ, ಬೆಳ್ಳಿ, ಆಸ್ತಿ ಪಾಸ್ತಿ ಈ ಥರದ ಅತ್ಯಮೂಲ್ಯವಾದ ವಸ್ತುವನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ. ಅಂಥವರು ಚಿನ್ನಕ್ಕೆ ಸಮನಾಗಿರುವಂತಹ ಈ ವಸ್ತುಗಳನ್ನು ಖರೀದಿಸಿದರೆ ಸಾಕು, ಮನೆಯಲ್ಲಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಅದೃಷ್ಟ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ಈ ದಿನದಂದು ಯಾವ ವಸ್ತುಗಳನ್ನು ಅಂದರೆ ಯಾವ ಮಂಗಳಕರವಾದ ವಸ್ತುಗಳನ್ನು ಖರೀದಿಸಬೇಕು ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅನುಕೂಲ ಇರುವವರು ಈ ದಿನ ಚಿನ್ನ, ಬೆಳ್ಳಿ, ಆಸ್ತಿ ಪಾಸ್ತಿಯನ್ನು ಖರೀದಿಸುತ್ತಾರೆ. ಅನುಕೂಲ ಇಲ್ಲದೆ ಇರುವವರು ಚಿನ್ನಕ್ಕೆ ಸಮಾನವಾಗಿರುವಂತಹ ವಸ್ತುಗಳನ್ನು ಖರೀದಿಸಿ. ಮೊದಲನೆಯದು ಬಂದು ಲಕ್ಷ್ಮಿಯ ಚರಣ ಪಾದುಕೆ ಅಂದರೆ ಲಕ್ಷ್ಮಿಯ ಪಾದುಕೆಯನ್ನು ನೀವು ಈ ದಿನ ಖರೀದಿಸಿ ಮನೆಗೆ ತಂದು ಈಶಾನ್ಯ ಮೂಲೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಅಂದರೆ ಲಕ್ಷ್ಮಿ ಚರಣ ಪಾದುಕೆಯನ್ನು ನೀವು ಚಿನ್ನ ಮತ್ತು ಬೆಳ್ಳಿಯದ್ದೇ ತರಬೇಕು ಅಂತಿಲ್ಲ. ಲೋಹದ ಚರಣ ಪಾದುಕೆಯನ್ನು ತಂದು ಅದನ್ನು ಈಶಾನ್ಯ ಮೂಲೆಯಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಮಹಾಲಕ್ಷ್ಮಿಯು ಒಲಿಯುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗೆ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಏಕೆ ಪೂಜೆ ಮಾಡಬೇಕು ಎಂದರೆ ಈ ಅಕ್ಷಯ ತೃತೀಯದ ದಿನದಂದು ಮಹಾಲಕ್ಷ್ಮಿಯು ಈಶಾನ್ಯ ಮೂಲೆಯಲ್ಲಿ ಕುಳಿತುಕೊಳ್ಳುತ್ತಾಳೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ದಿನ ಯಾವುದೇ ವಸ್ತುವನ್ನು ನೀವು ಮನೆಗೆ ತಂದರೆ ಅಂದರೆ ಅಮೂಲ್ಯವಾದ ಮಂಗಳಕರವಾದ ವಸ್ತುವನ್ನು ಮನೆಗೆ ತಂದರೆ ಆ ವಸ್ತುವನ್ನು ಈಶಾನ್ಯ ಮೂಲೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಬಳಸಿ. ಇನ್ನು ಎರಡನೇ ವಸ್ತು ಬಂದು ಹಳದಿ ಕವಡೆ. ಹಳದಿ ಕವಡೆಯನ್ನು ಖರೀದಿಸಿ ಅದನ್ನು ಮನೆಗೆ ತಂದು ಅದನ್ನು ಕೂಡ ಈಶಾನ್ಯ ಮೂಲೆಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಿ. ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ. ಏಕೆಂದರೆ ಹಳದಿ ಕವಡೆಯು ಲಕ್ಷ್ಮಿಯ ಪ್ರತೀಕ ಅಂತಾನೆ ಹೇಳ್ತಾರೆ. ಆದ್ರಿಂದ ಈ ದಿನ ಹಳದಿ ಕವಡೆಯನ್ನು ಸಹ ಮನೆಗೆ ತರಬಹುದು. ಇನ್ನು ಮೂರನೇ ವಸ್ತು ಬಂದು ಏಕಾಕ್ಷಿ ತೆಂಗಿನಕಾಯಿ. ಈ ದಿನ ತುಂಬ ವಿಶೇಷವಾದ ಏಕಾಕ್ಷಿ ತೆಂಗಿನಕಾಯಿಯನ್ನು ಮನೆಗೆ ತಂದು ಅದನ್ನು ಕೂಡ ಈಶಾನ್ಯ ಮೂಲೆಯಲ್ಲಿ ಇಟ್ಟು ಪೂಜೆ ಮಾಡಿ. ಸಾಮಾನ್ಯವಾಗಿ ತೆಂಗಿನಕಾಯಿಗೆ 3 ಕಣ್ಣುಗಳು ಇರುವಂಥ ತೆಂಗಿನಕಾಯಿಯನ್ನು ನೋಡಿರ್ತೀವಿ. ಏಕಾಕ್ಷಿ ತೆಂಗಿನಕಾಯಿ ಅಂದರೆ 1 ಕಣ್ಣು ಇರುವಂತಹ ತೆಂಗಿನಕಾಯಿ. ಅಂಥ ತೆಂಗಿನಕಾಯಿ ಏನಾದರೂ ಸಿಕ್ಕಿದ್ರೆ ಅಂತಹ ತೆಂಗಿನಕಾಯಿಯನ್ನು ಮನೆಗೆ ತಂದು ಈಶಾನ್ಯ ಮೂಲೆಯಲ್ಲಿ ಇಟ್ಟು ಪೂಜೆ ಮಾಡಿ. ಇದರಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ನಾಲ್ಕನೇ ವಸ್ತು ಬಂದು ಆಮೆ. ಲೋಹದ ಆಮೆ ಆಗಿರ್ಬೋದು, ಸ್ಫಟಿಕದ ಆಮೆ ಆಗಿರ್ಬೋದು, ನವರತ್ನದ ಆಮೆ ಆಗಿರ್ಬೋದು, ಇದರಲ್ಲಿ ನಿಮಗೆ ಯಾವುದು ಸಿಗುತ್ತದೆಯೋ ಅಂತಹ ಆಮೆಯನ್ನು ಮನೆಗೆ ತಂದು ಅದನ್ನು ಕೂಡ ಈಶಾನ್ಯ ಮೂಲೆಯಲ್ಲಿ ಇಟ್ಟು ಪೂಜೆ ಮಾಡಿ. ಇನ್ನು ಐದನೇ ವಸ್ತು ಶಂಕು. ಶಂಕುವು ಲಕ್ಷ್ಮಿಯ ಸ್ವರೂಪ ಮತ್ತು ವಿಷ್ಣುವಿಗೆ ಪ್ರಿಯವಾದದ್ದು. ಈ ದಿನ ಒಂದು ಶಂಕುವನ್ನು ಮನೆಗೆ ತಂದು ಅದನ್ನು ಕೂಡ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿ. ಇನ್ನು ಆರನೇ ವಸ್ತು ಮಣ್ಣಿನ ಮಡಿಕೆ. ಹೌದು, ಮಣ್ಣಿನ ಮಡಿಕೆಯನ್ನು ಮನೆಗೆ ತರುವುದರಿಂದ ಈ ಅಕ್ಷಯ ತೃತೀಯದ ದಿನದಂದು ಅಕ್ಷಯ ಪಾತ್ರೆಯನ್ನು ಮನೆಗೆ ತಂದ ಹಾಗೆ ಆ ಅಕ್ಷಯ ಪಾತ್ರೆ ಅಂದರೆ ಮಣ್ಣಿನ ಮಡಿಕೆಯನ್ನು ಮನೆಗೆ ತಂದು ಅದನ್ನು ಸ್ವಚ್ಛ ಮಾಡಿ ಆ ಮಡಿಕೆಯನ್ನು ಬಳಸಿ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಿ. ಅಂದರೆ ಆ ಮಣ್ಣಿನ ಮಡಿಕೆಯಲ್ಲಿ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವುದರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಅಕ್ಷಯ ಪಾತ್ರೆಯ ಸ್ಥಾಪನೆ ಹೇಗೆ, ಪೂಜಾ ವಿಧಾನ ಹೇಗೆ ಎಂಬ ಮಾಹಿತಿಯನ್ನು ತಿಳಿಸಿದ್ದೇನೆ. ಈ ಅಕ್ಷಯ ತೃತೀಯದ ದಿನದಂದು ಯಾರಿಗೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಲು ಶಕ್ತಿ ಇರುವುದಿಲ್ಲವೋ ಅಂದರೆ ಅನುಕೂಲ ಇರುವುದಿಲ್ಲವೋ ಅಂಥವರು ಈ ಮಂಗಳಕರವಾದ ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ನೀವು ಮನೆಗೆ ತಂದು ಪೂಜೆ ಮಾಡಿದರೆ ಸಾಕು. ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವಷ್ಟೇ ಸಮನಾಗಿರುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.